ಮತ್ತೆ ನಮ್ಮಲ್ಲಿ ಜಗಳ ಆಗ್ತದೆ, ಇದನ್ನು ಬಿಟ್ಟು ಮತ್ತೊಂದಿಲ್ಲ ಅನ್ನುವಂಥ ವಾದಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಇಂಥ ಪ್ರಸಂಗದಲ್ಲೇ ನಮ್ಮ ರಾಹುಲ್ ಗಾಂಧಿಯವರು ಮುಂದಿನ ಈ ವರ್ಷದೊಳಗೆ ಮೋದಿಯವರು ಬದಲಾಗ್ತಾರೆ, ಸರ್ಕಾರ ಬದಲಾಗಿ ಹೋಗ್ತದೆ ಅನ್ನೋದು ಸ್ಟೇಟ್ಮೆಂಟ್ ಕೊಟ್ಟಿದ್ದು BJPಗರಿಗೆ ನುಂಗಲಾರ ತುತ್ತಾಗ್ಬಿಡೋದು. ಹೆಂಗೆ ಅರಾಜಕತೆ ನಿರ್ಮಾಣ ಮಾಡ್ತಾ ಇದ್ದೀರಿ, ದೇಶ ಹಾಳು ಮಾಡ್ತಾ ಇದ್ದೀರಿ, ಬಡವ ಶ್ರೀಮಂತ ಮಧ್ಯದಲ್ಲೇ ನೀವು ಅಂತರ ಮಾಡ್ತಾ ಇದ್ದೀರಿ. ಇವತ್ತಿನ ರಿಪೋರ್ಟ್ಗಳ ಪ್ರಕಾರ, ಇವತ್ತಿನ ಲೆಕ್ಕದ ಪ್ರಕಾರ ಈ ದೇಶದ 10% ಜನರ ಹತ್ತಿರ 58% ಈ ದೇಶದ ಸಂಪತ್ತದಂದು ಸುದ್ದಿಗಳು ಬರ್ತಾ ಇದ್ದವು. 10% ಜನರ ಮಧ್ಯದಲ್ಲಿ ಇನ್ನುಳಿದು ಡಿವೈಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈ ದೇಶದಲ್ಲಿ 50,000ಕ್ಕೂ ಮಿಕ್ಕಿ ಪ್ರತಿ ತಿಂಗಳು ಪೇಮೆಂಟ್ ಇದ್ದಂಥವ್ರು ಅವರು ಈ ಒಂದು 10%ದಲ್ಲಿ ಬರುವಂಥವ್ರು ಅಂತೇಳಿ. ಇನ್ನು ಕೋಟಿಗಳ ಸಂಗ್ರಹ ಮಾಡ್ತಾರೆ ಕಾರ್ಪೊರೇಟ್ರು, 0.1 ಇದ್ದಾರೆ ಅವರು. ಇಡೀ ದೇಶದ ಎಲ್ಲ ಹಣದ ವ್ಯವಸ್ಥೆ ಅವ್ರ ಹತ್ರ ಅದು. ಈ 90% ಜನ ಬಡವರು ಏನಿದ್ದಾರೆ ಅವ್ರ ಜೊತೆಗೆ ಈ ದೇಶ 6-8-10% ದುಡ್ಡಿದೆ, ಆಸ್ತಿ ಇದೆ, ಸಂಪದ. ಇಲ್ಲಿ ಯಾವುದೂ ಇಲ್ಲಿ ನಮಗೆ ನೇರವಾಗಿ ಲೆಕ್ಕಪತ್ರ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅಂದ್ರೆ ಸರ್ಕಾರ ಇದ್ದಂಥದ್ದು ಇಲ್ಲೇ ಈ ಸರ್ವೆಯನ್ನು ಮಾಡಿಸ್ತಾ ಇಲ್ಲ ಅನ್ನುವಂಥದ್ದು. 2011 ನಂತರ ಪಾಪ್ಯುಲೇಷನ್ ಸರ್ವೆ ಇಲ್ಲ, ಜಾತಿ ಸರ್ವೆ ಅಂತ 1930 ಆಗೇ ಇಲ್ಲ. ಮತ್ತು ಇಲ್ಲಿ ಬಡವರು ಎಷ್ಟದ ಶ್ರೀಮಂತದ್ದು ಗೊತ್ತಿಲ್ಲ. ನಾವು ಲೆಕ್ಕ ಮೇಲೆ ಹೇಳುವಂಥದ್ದು 81 ಕೋಟಿ ಜನ 5 ಕಿಲೋ ಅಕ್ಕಿ ನಿಲ್ತಾ ಇರೋದ್ರೆ ಇವರೆಲ್ಲ ಬಡವರ, ಇವ್ರಿಗೆ ಉದ್ಯೋಗ ಇಲ್ಲ ಅನ್ನೋದು ನಕ್ಕಿ ಆದಂಗನೇ ಇದು. ಇನ್ನೇನು ಇದಕ್ಕೆ ಎಷ್ಟು ಮಾನದಂಡ ಬೇಕಾದ್ರೆ ಸ್ವತಃ ಸರ್ಕಾರ ಹೇಳುವಂಥದ್ದು. ಇದ್ರೆ ಒಂದು 5 ಕಿಲೋ ಅಕ್ಕಿ ಕೊಟ್ಟರೆ ಇದು ಸಮಾಧಾನ ಮಾಡಿ ಇಡುವಂಥದ್ದು. ಈ ಜನ ಎದ್ದು ನಿಲ್ಲಬಾರದಪ್ಪ, ಈ ಇಂಬ್ಯಾಲೆನ್ಸ್ ಅಂತ ಅರ್ಥವ್ಯವಸ್ಥೆ. ಇದನ್ನು ಅರ್ಥಕೊಳ್ಳುವ ಸಮಯದಲ್ಲಿನ ಕಾಕ್ರೋಚ್ ಜನತಾ ಪಾರ್ಟಿ ಹುಡ್ಕೊಂಡ್ಬಿಡ್ತು ಏಕಾಗಿ. ಅದು ಇಡೀ ಯುವ ಜನಾಂಗದ ಅತೃಪ್ತಿ, ಅಸಮಾಧಾನ, ನೋವು, ಸಂಕಟ, ಬಡತನ, ನೀರಡಿಕೆ ಎಲ್ಲ ಕೂಡಿಬಿಡ್ತದೆ. ಅದಕ್ಕಾಗಿನ ಒಂದೇ ಒಂದು ವಾರದಲ್ಲೇ 2 ಕೋಟಿಗೂ ಈಗ 3 ಕೋಟಿ ಆಗಿದ್ದು, 4 ಕೋಟಿ ಆಗಿದ್ದು. ಅದು ಸರ್ಕಾರದ ಖರ್ಚು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಮಾಡ್ತಾರೆ. ಇವೆಲ್ಲನೂ ಲೆಕ್ಕ ಹಾಕಿ ನೋಡಿದಾಗ ಇವತ್ತು ಈ ದೇಶಕ್ಕೆ ಏನಾಗಿದೆಪ್ಪ ಅಂತಂದ್ರೆ ಈ ಒಂದು ಜಂಜಿ ನೆಪದಲ್ಲೂ ಆ ನೆಲೆಯಲ್ಲೂ ಏನು ಮೂಮೆಂಟ್ ಸ್ಟಾರ್ಟ್ ಆಗ್ಯದ, ಈ ಮೂಮೆಂಟ್ಗೆ ಒಂದು ನೇತೃತ್ವನೂ ಬೇಕಾಗಿದೆ. ಯಾಕಂದರೆ ಇದು ಪ್ರವಾಹ ಇದು.